ಜಿ ಗೊತ್ತಾಗಿದ್ದಿಷ್ಟು, ಗೊತ್ತಾಗದಿರೋದು ಇನ್ನೆಷ್ಟು. ಅಕ್ಕ ಅಕ್ಕ ಮಧುಮತಿ, ಏನೇ ಯಾಕೆಷ್ಟು ಗಾಬರಿ ಆಗಿದ್ಯಾ? ಅಕ್ಕ ಅದು ಶಿವಾನಿ. ಶಿವಾನಿ ಬರೀ ಹೆಣ್ಣಲ್ಲ, ಅವಳು ಹಾವು. ಅವಳು ಹಾವು. ಅವಳನ್ನ ನನ್ನ ಅಬ್ಬೈ ಜೊತೆ ನೋಡ್ದೆ. ಯೋ ಬರೀ ಹಾವಲ್ಲ ಕಣೆ, ಅವಳು ಉಗ್ರ ವಿಷ ತುಂಬಿದ ಹಾವು. ಹಾಲಂತ ನಮ್ಮ ಮನೆಗೆ ವಿಷವಾಗಿ ಬಂದ್ಬಿಟ್ಲು. ಅಜ್ಜಿ ಅದು ಅಯ್ಯೋ, ಅವಳು ವಿಷ ಜಂತು. ಅವಳ ಬಗ್ಗೆ ಯಾಕೆ ಮಾತಾಡ್ತಾ ಇದ್ಯಾ? ಮಾತ್ ನನ್ ಕಿವಿಗೆ ಬಿಟ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ಅವಳ ವಿಷಯ ಹೇಳ್ಬೇಡ ಮಧುಮತಿ. ಅಕ್ಕ, ಅದ್ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ ಹೇಳ್ತಾ ಇದ್ದೀನ. ಹೇಳಿದ್ರೆ ಅರ್ಥ ಆಗಲ್ವಾ? ಅವಳ ವಿಷಯ ಈ ಮನೇಲಿ ಬೇಡ. ಅಯ್ಯೋ, ಇವ್ರಿಗೆ ಹೇಗ್ ಸತ್ಯ ಹೇಳಿ ಅರ್ಥ ಮಾಡಿಸ್ಲಿ? ಮೊದಲು ಈ ವಿಷಯನ ನಾನು ನನ್ನ ಗಂಡಂಗೆ ಹೇಳ್ಬೇಕು. ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ಶಿವಾನಿ ಆಗಿಡಿ. ಹೌದು ನಂದೀಶ, ಶಿವಾನಿನೇ ನಾಗಿನಿ. ನನಗೆ ಒಂದು ಅರ್ಥ ಆಗ್ತಾ ಇದೆ. ನೀವು ನೋಡಿದ್ರೆ ನಾನು ಯಜಮಾನ್ರ ತಮ್ಮ ಅಲ್ಲ, ನಾನೇ ಯಜಮಾನ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಯಜಮಾನ್ರ ರೂಪದಲ್ಲಿರೋದು ಯಜಮಾನ್ರಲ್ಲ, ಅವನೊಬ್ಬ ಕಾಡುಗಳ್ಳ ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನ ನನಗೆ ನಂಬಕ್ಕಾಗ್ತಾ ಇಲ್ಲ. ಎಲ್ಲನೂ ಸತ್ಯ ನಂದೀಶ. ಆ ಎಲ್ಲದಕ್ಕೂ ಕಾರಣ ಇದೆ. ನಾನು ದಿಗ್ವಿಜಯ ಅನ್ನೋದಕ್ಕೆ ಸಾಕ್ಷಿನೂ ಕೊಟ್ಟೆ. ಅದು ನಿನಗೆ ಅರ್ಥ ಆಯ್ತು ಅಲ್ವಾ? ನೀನ್ ನಂಬದೇ ಅಲ್ವಾ? ಇದು ಕೂಡ ಹಾಗೆ. ಅಲ್ಲ ಯಜಮಾನ್ರೆ, ಇದೆಲ್ಲ ಹೇಗೆ? ಎಲ್ಲ ಸರಿಯಾಗೇ ಇತ್ತು ನಂದೀಶ. ನಾಗಮಣಿ ಮೇಲೆ ಕನಸಾಗ್ಲಿ ಆಸೆ ಆಗ್ಲಿ ನನಗೆ ಯಾವತ್ತೂ ಇರಲಿಲ್ಲ. ಅದು ಉಂಟಾಗೋದಕ್ಕೆ ಕಾರಣ ನೀನೇ. ನಂದೀಶ, ನಮ್ದು ನಾಗದೇವರನ್ನ ಆರಾಧಿಸೋ ಮನೆತನ. ಹಾಗಾಗಿ ನಾಗಗಳ ಬಗ್ಗೆ ಭಯ ಭಕ್ತಿ ಇದೆ. ಚಿಕ್ಕ ವಯಸ್ಸಿನಲ್ಲಿ ನಾನು ನಾಗಮಣಿ ಬಗ್ಗೆ ಕೇಳಿದ ಕಥೆಗಳಿಂದ ನನ್ನ ಮನಸ್ಸಿನಲ್ಲಿ ಅದರ ಬಗ್ಗೆ ಒಂದು ಬೆರಗಿತ್ತು. ನೀನು ನಕ್ಷೆನ ತಂದು ಕೊಟ್ಟ ಮೇಲೆ ಆ ಬೆರಗಿಗೆ ಮೆರುಗು ಹುಟ್ಟಿತು. ನೀನು ನಾಗಮಣಿ ನಕ್ಷೆ ತಂದು ಕೊಟ್ಟ ಮೇಲೆ ನಾಗಮಣಿ ಬಗ್ಗೆ ಆಸೆ ಹುಟ್ಟಿತು. ಎಂಥದೇ ರಿಸ್ಕ್ ಬಂದ್ರು ಸರಿ, ಏನೇ ಮಾಡಿದ್ರು ಸರಿ, ನಾಗಮಣಿನ ಪಡಿಲೇಬೇಕು ಅಂತ ಹೇಳಿ ನಾವು ನಿರ್ಧಾರ ಕೂಡ ಮಾಡಿದ್ವಿ. ಕಡೆಗೂ ಆ ಕಾರ್ ಹುಣ್ಣಿಮೆ ದಿನ ಬಂದೇ ಬಿಡ್ತು. ನಾವು ಪ್ಲಾನ್ ಮಾಡದಂತೆ ಹೊರಟೇ ಬಿಟ್ವಿ. ನೆನಪಿದೆಯಾ ನಂದೀಶ? ಆಗ ನಮ್ಮಿಬ್ರು ಹೆಂಡ್ತಿರು ತುಂಬು ಗರ್ಭಿಣಿಯರು. ಅಂಥ ಸಂದರ್ಭದಲ್ಲೂ ನಾವು ಅವ್ರ ಜೊತೆ ಇರಲಾರದೆ ನಮ್ಮ ಗುರಿನೇ ಮುಖ್ಯ ಅಂತೇಳಿ ನಾವು ನಾಗಮಣಿ ಬೇಟೆಗೆ ಹೊರಟ್ವಿ. ನಾಗರಾಜ ಆದಿಶೇಷನ್ನ ನಾಗಬನದಲ್ಲಿ ಕೊಂದು ಹಾಕಿ ನಾವು ನಾಗಮಣಿಯನ್ನ ಅಪಹರಿಸಿದ್ವಿ. ಆದರೆ
ಆ ನಾಗಮಣಿಯ ಶಕ್ತಿ ಪಡೆಯೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಯಿತು. ಆ ಸಮಯದಲ್ಲಿ ಆದಿಶೇಷ ಈ ಲೋಕದಲ್ಲಿ ಮರುಹುಟ್ಟು ಪಡೆದ. ನಾವು ಹುಡುಕೋ ಹಾಗೆ ನಾಗಿಣಿ ಕೂಡ ಅವನನ್ನ ಹುಡುಕ್ತಾ ಬಂದ್ಲು. ಆದ್ರೆ ಈ ವಿಷಯ ಗೊತ್ತಾಗಿ ತ್ರಯಂಬಕ ಗುರುಗಳು ಅವಳನ್ನ 7 ವರ್ಷ ದಿಗ್ಬಂಧನದಲ್ಲಿರಿಸಿದ್ರು. ಆದ್ರೂ ಕೊನೆಗೂ ಹೇಗೋ ಅವಳು ತಪ್ಪಿಸ್ಕೊಂಡ್ಬಿಟ್ಲು. ನಾಗಮಣಿ ಭೂಮಿಗೆ ಬಂದು 25 ವರ್ಷ ಆದ ಹಂತದಲ್ಲಿ ಭೈರವ ಬಾಬಾ ಹೇಳಿದ ಹಾಗೆ ನಾನು ನಡ್ಕೊಂಡಾಗ ಗೊತ್ತಾಯ್ತು, ನಮ್ಮ ಮನೆಗೆ ಬಂದಿರೋ ಶಿವಾನಿನೇ ನಾಗಿಣಿ ಅನ್ನೋ ಸತ್ಯ. ಆ ಹಂತದಲ್ಲಿ ನಾನು ಅವಳನ್ನ ಕೊಲ್ಲಬೇಕು ಅಂತೇಳಿ ಪ್ಲಾನ್ ಮಾಡಿದೆ. ಅವಳ ಹೊಟ್ಟೆನಲ್ಲಿರೋ ನಾಗಮಣಿನ ಪಡಿಬೇಕು ಅಂತೇಳಿ ಪ್ರಯತ್ನ ಪಟ್ಟೆ. ಭೈರವ ಬಾಬಾ ಮಂತ್ರ ಬಂಧನ ಮಾಡಿದ್ರು. ಕೊನೆಗೂ ನಾನೇ ಆದಿಶೇಷನ ಕೊಂದಿದ್ದು ಅನ್ನೋ ಸತ್ಯ ಅವಳಿಗೆ ಗೊತ್ತಾಯ್ತು. ಆಮೇಲೆ ಆ ಶಿವಾನಿ ಮತ್ತೆ ಆದಿಶೇಷ ಇಬ್ರು ಸೇರ್ಕೊಂಡು ನನ್ನನ್ನ ಭೂಗರ್ಭಕ್ಕೆ ತಲೆಬಿಟ್ರು. ಅಲ್ಲಿ ನಾನು ಸತ್ತು ಬಿದ್ದಿದ್ದಾಗ ನಮ್ಮ ಹಾಗೆ ನಾಗಮಣಿ ಹಿಂದೆ ಬಿದ್ದಿರೋ ಕೃಷ್ಣೆ ಮತ್ತೆ ದಾಕ್ಷಾಯಿಣಿ ಇಬ್ರು ನನ್ನನ್ನ ಕಾಪಾಡಿದ್ರು. ನಾಗಮಣಿ ಅವರಿಗೆ ದಕ್ಕಬೇಕು, ಅದಕ್ಕೆ ನಾನು ಸಹಾಯ ಮಾಡಬೇಕು ಅನ್ನೋ ಕಂಡೀಷನ್ ಮೇಲೆ ಅವರಿಬ್ರು ನನ್ನ ಜೊತೆ ಈ ಮನೆಗೆ ಬಂದ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.